ಹಾಯ್ ನಮಸ್ಕಾರ ಎಲ್ಲರಿಗೂ. ಈ ದಿನ ಒಂದು ಲಾಗ್ ಏನಪ್ಪ ಅಂದರೆ ಎಲ್ಲರೂ ಬೈಕೋಬೋದು. ಈ ಮೊನ್ನೆ ಕೇತನ್ದೊಂದು ಇನ್ಸಿಡೆಂಟ್ ಆಯ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಪಾಪ ಒಂದು ಸಿರಿವಂತಿಕೆಯಲ್ಲಿ ಹುಟ್ಟಿದಂತಹ ಹುಡುಗ ಮದುವೆ ಟೈಮ್ ಏನು ತುಂಬ ದಿನ ಆಗಿರಲಿಲ್ಲ, ತುಂಬ ವರ್ಷ ಆಗಿರಲಿಲ್ಲ. ಅವನಿಗೇನು ಕೇವಲ ಒಂದು 26 ವರ್ಷ ಅಂತ ಅನ್ಕೊತೀನಿ. 26 ವರ್ಷಕ್ಕೆ ಅವನಿಗೂ ಮೆಚುರಿಟಿ ಇರಲ್ಲ, 22 ವರ್ಷ ಹುಡುಗಿ ಅವಳಿಗೂ ಮೆಚುರಿಟಿ ಇರಲ್ಲಲ್ವಾ. ಸ್ವಲ್ಪ ದಿನ ವೇಟ್ ಮಾಡ್ಬೋದಾಗಿತ್ತೇನೆ ತಂದೆ ತಾಯಿಂದ್ರು ಅಂತ ಅನ್ನಿಸ್ತು ಒಂದ್ಸಲ. ಆದರೂ ನೋಡಿ ಹುಡುಗಿಯರು, ದಯವಿಟ್ಟು ನಿಮಗೆ ಬೇಡ ಅಂದರೆ ಬಿಟ್ಬಿಡಿ. ಒಬ್ಬರು ಜೀವನದಲ್ಲಿ ಆಟ ಆಡಿ ನೀವು ಅವನು ಕೊಲೆ ಮಾಡೋ ಒಂದು ಸ್ಟೇಜ್ಗೆ ಹೋದ್ರಲ್ಲ, ನಿಮಗೆ ಲವರ್ ಇರ್ತಾನೆ, ಅದನ್ನು ಹೇಳಿ ನಿಮ್ಮ ತಂದೆ ತಾಯಿಗಳ ಮುಂದೆ ನನಗೆ ಮದುವೆ ಬೇಡ, ನಾವಿನ್ನೂ ಈಗಲೇ ಬೇಡ ಅಂತಂದೇಳಿ ನಿಮ್ಗೆ ಏನು ಅನಿಸುತ್ತೋ ಬೇಡ ಅಂದ ಟೈಮ್ನಲ್ಲಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ನಿಮ್ಮ ಮನೇಲಿ ಹಿರಿಯರು ಇರ್ತಾರಲ್ಲ ಅವ್ರಿಗೆ ಹೇಳ್ರಿ. ಒಂದು ಕೊಲೆ ಮಾಡಿ ನೀವು ದಕ್ಕಿಸ್ಕೊತೀವಿ ಅನ್ನೋದು ತುಂಬಾ ಸುಳ್ಳದು. ಕೊಲೆ ಮಾಡಿ ನಾನು ಗೆಲ್ತೀನಿ ಅನ್ನೋದೇನಿದೆಯಲ್ಲ ತುಂಬಾ ಸುಳ್ಳು. ಕೊಲೆಗಾರನಿಗೆ ಕೊಲೆ ಎಂದೂ ತಪ್ಪಿದ್ದಲ್ಲ. ಕರ್ಮ ರಿಟರ್ನ್ ಅಂತಾರಲ್ಲ, ಆ ಟೈಪು. ಯಾವುದೋ ಜನ್ಮದಾಗಾದ್ರೂ ನೀವು ಕೊಲೆ ಮಾಡಿದೆ ಅಂದರೆ ನಿಮ್ಮನ್ನು ಕೊಲೆ ಮಾಡೋರು ಹುಟ್ಟಿರ್ತಾರೆ. ಸಿರಿವಂತಿಕೆ ಅನ್ನೋದು ಏನಕ್ಕೆ ಬರುತ್ತಪ್ಪ ಅಂತಂದರೆ ಅದು ಈ ಥರ ಒಂದು ಸಾವಿಗೆ ಬರುತ್ತೇನೋ ಅನಿಸುತ್ತೆ. ಸುಮಾರು ಇನ್ಸಿಡೆಂಟ್ ನೋಡಿದ್ದೀನಿ ನಾನು. ಎಷ್ಟು ಇದಕ್ಕಿದ್ದಂಗೆ ತುಂಬ ಶ್ರೀಮಂತರಾಗ್ಬಿಡ್ತಾರೆ. ಅವ್ರ ಮನೆಯವ್ರು ಏನೋ ಒಂದು ಇನ್ನೇನು ನಾವು ನೆಲೆ ನಿಂತ್ವಿ ಅನ್ನೋ ಟೈಮ್ನಲ್ಲಿ ಈ ಥರ ಒಂದು ಅವಘಡಗಳು ಆಗಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಗಂಡು ಮಕ್ಳನ್ನ ಕಳ್ಕೊಂಡಿರೋರೆ ಹೆಚ್ಚು ಈ ಒಂದು ಇದರಲ್ಲಿ. ಲವ್ ಮಾಡಿದಂಥ ಹುಡುಗಿಯರೇ, ದಯವಿಟ್ಟು ಈ ಥರ ಬೇರೆಯವ್ರ ಜೊತೆಗೆ ನಿಮ್ದಿತ್ತು ಹೋಗಿ ಅವನ ಜೊತೆ ಮದುವೆ ಆಗಡೆ ಸುಖವಾಗಿರ್ತೀರೋ ಏನು ಸುಖವಾಗಿರಲ್ವೋ ಅದು ನಿಮ್ಮ ಹಣೆ ಬರ. ಯಾಕಂದರೆ ನೀವು ಆರಿಸ್ಕೊಂಡಂತಹ ಜೀವನ ಅದು. ಗಂಡು ಹುಡುಗರೇನು ಉದ್ಭವ ಮೂರ್ತಿಗಳಲ್ಲ. ಯಾಕಂದರೆ ನೀವು ಲವ್ ಮಾಡಿದ ತಕ್ಷಣ ಹುಡುಗನೇ ಹೇಳ್ಕೊಂಡು ಹೋಗ್ಬಿಡ್ತೀರಾ. ಹಡ್ದಂತಹ ತಂದೆ ತಾಯಿಗಳು ಏನು ಮಾಡಬೇಕು? ಅವರು ಇರೋರು ಒಬ್ಬೊಬ್ರು ಇರ್ತಾರೆ. ಮೊದ್ಲಂಗೆ 5-6 ಜನ ಗಂಡ್ಮಕ್ಳು ಯಾರಿಗೂ ಇರೋದಿಲ್ಲ. ಒಂದೊಂದು ಗಂಡು ಮಗ ಒಂದೊಂದು ಹೆಣ್ಮಗಳು ಇರುವಂತಹ ತಂದೆ ತಾಯಿಗಳಿದ್ದಾರೆ. ನೀವು ಅವ್ರನ್ನೇ ಹಾಕ್ಕೊಂಡು ಆದರೆ ತಂದೆ ತಾಯಿಗಳು ಗತಿ ಏನು? ಹಡ್ದಂತಹ ತಾಯಿ ಗತಿ ಏನು? ಅವಳಿಗೆ ಎಷ್ಟು ಹೊಟ್ಟೆ ಉರಿಯುತ್ತೆ? ಈಗ ಹುಡುಗ 26 ವರ್ಷದ ಹುಡುಗ ಏಕ್ತಮ್ ಈ ಥರ ಜೀವನೇ ಹೋತು ಅಂತ ಅಂದಾಗ ಎಷ್ಟು ಬೇಜಾರಾಗಿರಕ್ಕಲ್ಲ ಎಮ್ಮನಿಗೆ. ಅಷ್ಟೊಂದು ಆಸ್ತಿ ಏನು ಮಾಡ್ಬೇಕು ಅದನ್ನು? ಅಲ್ಲದ ಅಷ್ಟೊಂದು ಆಸ್ತಿ ಅದು ಬಿಡಿ, ಅವ್ರದ್ದು ಅವ್ರ ದುಡಿಮೆ ಅವರಿದು. ಆದರೆ ಈ ಥರ ಯಾಕೆ ಮಾಡ್ತೀರ ನೀವು? ಈ ಕೆಲವೊಂದು ಮದುವೆ ಆದ ಹೆಣ್ಮಕ್ಳು ಸಹ ಅದೇ ಬುದ್ಧಿ. ಮಕ್ಳಿರ್ತಾವ ಅನ್ನೋ ಪ್ರಜ್ಞೆನಾದರೂ ಬೇಡವಾ ನಿಮಗೆ? ಮಕ್ಳಿರ್ತಾವೆ, ಈಗ ಹೋಗಲಿ ಗಂಡನ ಬಿಟ್ಟು ಮಕ್ಳನ್ನ ಬಿಟ್ಟು ಹೋಗಿ ನೀವು ಅವನ ಜೊತೆ ಸುಖವಾಗಿರ್ತೀರ ಅಂತಂದೇಳಿ ಏನು ಗ್ಯಾರಂಟಿ ಅಲ್ವಾ? ನಿಮ್ಮ ಜೀವನ ಹೆಣ್ಣು ಮಕ್ಕಳಿಗೆ ನೀವೇ ರೂಪಿಸ್ಕೋಬೇಕು. ಅದನ್ನು ಬಿಟ್ಟು ಯಾವುದೋ ಒಂದು ಮೋಹದ ಬಲೆಗೆ ನೀವು ಸಿಗಾಕ್ಕೊಂಡು ಎಲ್ಲರಿಂದ ಬೆನ್ನತ್ತು ಹೋಗೋದು ಇವೆಲ್ಲ ಎಷ್ಟೊಂದು ತಪ್ಪಲ್ವಾ? ಹಿಂದಿನ ಕಾಲದಾಗೂ ಇವೆಲ್ಲ ಇತ್ತೋ ಇಲ್ಲೋ ಗೊತ್ತಿಲ್ಲಪ್ಪ. ಎಷ್ಟು ಜನ ಒಬ್ಬೊಬ್ಬರು 3-4 ಜನ ಮದುವೆ ಆಗೋರು, ಹೌದಲ್ವಾ? ಗೊತ್ತಿದ್ದು. ಅವಾಗೆಲ್ಲ ಟ್ರೀಟ್ಮೆಂಟ್ ಇರಲಿಲ್ವಲ್ಲ. ಯಾಕಂದರೆ ಅವಾಗ ಟ್ರೀಟ್ಮೆಂಟ್ ಇರಲಿಲ್ಲ. ದೊಡ್ಡ ಹೆಂಡತಿ ಹಿರಿಯ ಹೆಂಡತಿಗೆ ಮದುವೆ ಆಗಿಲ್ಲ ಅಂದರೆ, ಅಲ್ಲ ಮಕ್ಕಳಾಗಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಮತ್ತೊಂದು ಮದುವೆ ಮಾಡಿಬಿಡೋರು. ಅವರೇ ಸುಖವಾಗಿದ್ದು ಜೀವನ ಮಾಡಿ ಸುಮಾರು ವರ್ಷ ಸವಸಿರ್ತಾರಲ್ವ. ನೀವು ಅದನ್ನು ಬಿಟ್ಟು ಮಕ್ಕಳಾಗಿ ಗಂಡನ ಮಾಡಿಕೊಂಡು ಮದುವೆಯಾಗಿ ಎಲ್ಲ ಅರ್ಧಂಬರ್ಧ ಸುಖ ಅನುಭವಿಸಿರ್ತೀರ, ಅರ್ಧಂಬರ್ಧ ಜೀವನನೇ ಸವಸಿರ್ತೀರ. ನೀವು ಈ ಒಂದು ಕೆಟ್ಟ ದಾರಿ ಬಿಟ್ಟು ಮಕ್ಕಳು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ಇಲ್ಲ ಅಂತಂದರೆ ಗಂಡನ ದುಡಿಮೆ ಕಡೆ ಗಮನ ಕೊಡಿ. ಇಲ್ಲ ನೀವು ಖಾಲಿ ಇರ್ತೀರ, ನೀವು ಒಂದು ಏನಾದರೂ ದುಡಿಮೆ ಮಾಡಿ. ಅದನ್ನು ಬಿಟ್ಟು ಈ ಥರ ಓಡೋಗೋದು, ಮಕ್ಕಳನ್ನ ಬಿಡೋದು, ಮಕ್ಕಳನ್ನ ಸಾಯಿಸೋದು, ಇಲ್ಲ ತಂದೆ ತಾಯಿನ ಸಾಯಿಸೋದು. ತಂದೆ ತಾಯಿನ ಸಾಯಿಸಿ ಕಡೆಗೆ ನಾವು ಸುಖವಾಗಿರ್ತೀವಿ ಅಂತ ಬರೋ ಆಸ್ತಿನೆಲ್ಲ ತಗೊಂಡು ಕಿತ್ಕೊಂಡು ಹೋಗ್ಬಿಡ್ತಾರೆ. ನೋಡಿ, ಗಂಡು ಮಕ್ಕಳನ್ನ ಅವರು ನೋಡಿ ತಂದೆ ತಾಯಿಗಳು ಏನಪ್ಪ ಅಂತಂದರೆ, ನೀವು ಹೋಗಿರ್ತೀರ ಅಟ್ಲೀಸ್ಟ್ ಒಂದು ಹೊಂದಾಣಿಕೆನಾದರೂ ಮಾಡಿಕೊಡಿ. ಅವನೇ ಬೇಕು ಅಂತಂದೇಳಿ ಅವನ ಹತ್ರ ಅವನ ಹಿಂದೆ ಹೋದ್ಮೇಲೆ ನಿಮ್ಮ ಮಕ್ಕಳನ್ನ ಜೋಪಾನ ಮಾಡಾರ ಯಾರು? ಅವನ ಗಂಡ ಇನ್ನೊಬ್ಬಕ್ಕೆ ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಆದರೆ ಮಕ್ಳ ಗತಿ ಏನು? ಅಷ್ಟೊಂದು ಕಠೋರ ಹೃದಯದವರಾಗಿ ಯಾಕ್ರಿ ಮಕ್ಕಳನ್ನ ಬಿಟ್ಟು ಹೋಗ್ತೀರಾ ನೀವು? ನಿಮ್ಮದೇ ಅಂತಂದೇಳಿ ಒಂದು ಜೀವನ ಇರುತ್ತೆ ತಾನೆ. ಅದನ್ನು ಬಿಟ್ಕೊಂಡು ಈ ಒಂದು ಯಾಕೆ ನೀವು ಜೀವನನ ಆರಿಸ್ಕೊತೀರಿ? ಸುಖವಾಗಿರೋ ಜೀವನನ ನೀವು ಕಷ್ಟಕ್ಕೆ ಯಾಕ್ರಿ ತೊಗೊಂಡು ಹೋಗಿ ಬಡ್ಕೊತೀರ ಅದನ್ನು? ಅಯ್ಯೋ ಅದನ್ನು ಕೇಳಿದ ತಕ್ಷಣ ಮೈ ಜುಮ್ಮಂತು. ಅಲ್ಲಿ ಕರ್ಕೊಂಡೋಗಿ ಸಾಯಿಸೋ ಅಂಥದ್ದು ಏನಿತ್ತು
ನೀನು ಬೇಡಪ್ಪ, ನಾನು ಹೆಂಗೂ ಮಾತಾಡಿರ್ತಾರೆ, ಈಗೇನು ಫೋನು ನೋಡ್ಕೊಂಡು ಬಂದ ತಕ್ಷಣ ಹಲೋ ಅನ್ನೋದೇ ಸಡಗರ. ಈ ಫೋನ್ ಬಂದ ಒಂದು ಅರ್ಧ ಕೆಡಿಸ್ತವೆ ಅನ್ನೋದು ಸುಳ್ಳಲ್ಲ. ಫೋನ್ ಒಳ್ಳೇದಕ್ಕೂ ಯೋಚನೆ ಐತಿ, ಯೋಚನೆ ಮಾಡ್ಬೋದು. ಫೋನ್ ಹಿಡ್ಕೊಂಡು ಕೆಟ್ಟದಕ್ಕೂ ಯೋಚನೆ ಮಾಡ್ಬೋದು. ನೋಡಿ, ಈ ಥರ ಫೋನ್ ಹಿಡ್ಕೊಂಡು ಹಲೋ ಅಂದು ಆ ಹುಡುಗನ ಅಲ್ಲಿ ತನಕ ಕರ್ಕೊಂಡು ಹೋಗಿ ದೂಡಿ, ಅಯ್ಯೋ ಕರ್ಮನ ಬಡಿಯ. ಈ ತಾಯಿ ಇನ್ನೇನು ಜೈಲಿನಾಗ ಹೋಗಿ ಕುಂದಿರ್ತಾಳೆ ಅಷ್ಟೇ ಅಲ್ವಾ. ಒಂದು 2-3 ವರ್ಷ ಇರ್ತಾಳೆ, ಹೊರಗೆ ಬರ್ತಾಳೆ. ಆದರೂ ಆ ಒಂದು ಮಾಡಿದ ತಪ್ಪು ಏನಿರುತ್ತಲ್ಲ ಆಕಿನ ಸುಮ್ಮನೆ ಬಿಡುತ್ತಾ? ಕೊಲೆಗೆ ಕೊಲೆ ತಪ್ಪಿದ್ದೆಲ್ಲ ಕರ್ಮ ಈಸ್ ರಿಟರ್ನ್ ಅಂತಾರಲ್ಲ, ಆ ಥರ ನೋಡಿದೆ. ಕರ್ಮ ಈಸ್ ರಿಟರ್ನ್. ಇನ್ನು ಏನಪ್ಪ, ಏನೋ ಹಿರಿಯರು ತಂದೆ ತಾಯಿಗಳು ಯಾಕೆ ನಾವು ನೋಡಿದ ಮದುವೆ ಆಗಿ ಅಂತಾರೆ ಅಂದರೆ, ಅವರು ಬ್ಯಾಕ್ಗ್ರೌಂಡೆಲ್ಲ ತಿಳ್ಕೊಂಡಿರ್ತಾರೆ. ಅವರು ತಂದೆ ತಾಯಿ ಒಂದು ಮದುವೆ ಮಾಡುವಾಗ ಹೆಣ್ಣಿಗಾಗಲಿ ಗಂಡಿಗಾಗಲಿ ಅವ್ರ ಬ್ಯಾಕ್ಗ್ರೌಂಡೆಲ್ಲ ತಿಳ್ಕೊಂಡೇ ಹೆಣ್ಣು ತರೋದಾಗಲಿ ಹೆಣ್ಣು ಕೊಡೋದಾಗಲಿ ಮಾಡಿರ್ತಾರೆ. ಅದನ್ನು ಬಿಟ್ಟು ನೀವು ಆರಿಸ್ಕೊಂಡಿರ್ತೀರ, ಒಪ್ಕೊತೀವಿ. ಆರಿಸ್ಕೊಂಡ್ಮೇಲೆ ಅವ್ರ ಮನೆಗೆ ಹೋಗಿ ನೀವು ಹೊಂದ್ಕೋಬೇಕು ಅದನ್ನು. ಇಲ್ಲ ಒಂದು ಸ್ವಲ್ಪ ದಿವಸ ಇರೋದು, ಹುಡುಗನ ಕಟ್ಕೊಂಡು ಹೋಗ್ಬಿಡೋದು. ಅವ್ರ ತಂದೆ ತಾಯಿಗಳು ಏನು ಮಾಡಬೇಕದು? ತಂದೆ ತಾಯಿ ನೋಡ್ಕೊಳೋರು ಯಾರು? ಏನು 10 ಜನ ಇರ್ತಾರೆ ಗಂಡು ಮಕ್ಳವ್ರಿಗೆ? ಅವ್ರೇನು ಉದ್ಭವ ಮೂರ್ತಿಗಳ? ಈ ಲವ್ ಮದುವೆ ಅನ್ನೋದು, ಲವ್ ಮ್ಯಾರೇಜ್ ಅನ್ನೋದು ಏನು ಈಗಿನ ಬಿಡು ಕಾಮನ್ ಮಾಡ್ಕೊಳ್ರಕ್ಕೆ. ಅವ್ರವ್ರ ಇಷ್ಟ, ಅವ್ರವ್ರ ಹಣೆ ಬರ. ಅದು ಹಣೆ ಬರದಾಗ ಇದ್ದದ್ದೇನು ನಾನು ತಪ್ಸೋಕ್ಕಾಗಲ್ಲ, ಲೋಕನೂ ತಪ್ಸೋಕ್ಕಾಗಲ್ಲ. ಅವ್ರ ಜೀವನದಲ್ಲಿ ಲವ್ ಮ್ಯಾರೇಜ್ ಇತ್ತಾ, ಓಕೆ ಮಾಡ್ಕೊಳ್ಳಿ, ಸುಖವಾಗಿರೋದು ಕಲೀರಿ. ತೀರಾ ಒಂದು ಅರ್ಧಂಬರ್ಧ ಆದ ತಕ್ಷಣ ಡೈವರ್ಸ್ ತೊಗೊಳ್ಳೋದು, ಮನೆಗೆ ಬರೋದು, ಇಲ್ಲ ನಾನು ದುಡ್ಕೊಂಡು ತಿಂತೀನಿ ಅಂತಂದೇಳಿ ಸಿಂಗಲ್ ಆಗಿರೋದು ಎಷ್ಟು ನಡೀತಾವಪ್ಪ ಇವೆಲ್ಲ. ಮೊನ್ನೆ ಒಂದು ಮಾಲ್ ಆಫ್ ಏಷ್ಯಾ ವಿಡಿಯೋ ಹಾಕಿದ್ದೀನಿ ನೋಡಿ, ಹೋಗಿದ್ದೆ ಅಲ್ಲಿ. ಅವು ಏನು ಡ್ರೆಸ್ಗಳು ಅಂತಂದರೆ, ಅವ್ರವ್ರ ಡ್ರೆಸ್ ಬಿಡಿ, ಅವ್ರವ್ರ ಇಷ್ಟ, ಅವರ ಒಂದು ಸ್ವತಂತ್ರ. ಅದು ಡ್ರೆಸ್ಸಿನ ಬಗ್ಗೆ ನಾವು ಮಾತಾಡಬಾರ್ದು. ಆದರೂ ಒಂದು ಸ್ವಲ್ಪನಾದರೂ ಮನುಷ್ಯತ್ವ ಬೇಡ ಆ ಡ್ರೆಸ್ ಹಾಕೊಳ್ಳೋದಕ್ಕೆ. ಈ ಥರ ಮಾಡಿ ಮಾಡಿ ಏನು ಮಾಡ್ತಾರೆ, ಗಂಡು ಮಕ್ಕಳು ರೊಚ್ಚಿ ಹೇಳೋದು, ಅಲ್ಲಿ ರೇಪ್ ಆಗೋದು, ಇಲ್ಲಿ ರೇಪ್ ಆಗೋದು ಅಲ್ವಾ. ನೋಡಿ, ಇನ್ಮೇಲಾದ್ರೂ ಅಟ್ಲೀಸ್ಟ್ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಅಲ್ವಾ. ನಿಮ್ಮ ಬುದ್ಧಿ ನಿಮ್ಮ ಕೈಗೆ ಇರಲಿ. ಅದು ಬೇರೆಯವ್ರ ಕೈಗೆ ಕೊಡಬೇಡಿ. ಅದನ್ನು ಯಾರೋ ಗಂಡು ಮಗನ ಕೈ ಕೊಡೋದಾಗಲಿ ಒಂದು ಹೆಣ್ಣಿನ ಕೈ ಕೊಡೋದಾಗಲಿ ಮಾಡಬೇಡಿ. ಒಂದು ಗಂಡಿನ ಜೀವನದಲ್ಲಿ, ಒಂದು ಮನೆತನದಲ್ಲಿ ಒಂದು ಹೆಣ್ಣು ಬರಬೇಕಾದ್ರೆ ಅದು ಒಂದು ಮಾಯಾ ರೂಪದಲ್ಲಿ ಬರುತ್ತೆ. ಮಾಯೆಯನ್ನು ನಾನು ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ನಮ್ಮ ಹಿಂದಿನವರೆಲ್ಲ ಹೇಳ್ತಾ ಇದ್ರು, ಅದು ಸತ್ಯ ಅನಿಸುತ್ತೆ ನೋಡಿ. ಹೆಣ್ಣು ಅನ್ನೋದೇ ಒಂದು ಮಾಯೆ. ಅದು ಒಳ್ಳೇದಕ್ಕೂ ಬರುತ್ತೆ, ಕೆಟ್ಟದಕ್ಕೂ ಬರುತ್ತೆ. ಅದು ಕೆಲವೊಂದು ಮನೆಗೆ ನೋಡಿ, ಹೆಣ್ಮಕ್ಳು ಬಂದು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ. ಇದೇ ಹಾವೇರಿ ಹತ್ರ ದೇವಗಿರಿಯಲ್ಲಿ ಕಟ್ಲಿ ಆಸ್ಪತ್ರೆ ಇದೆ ನಮ್ಮ ದಾವಣಗೆರೆಯಲ್ಲಿ. ಅವ್ರ ಮನೆಯಲ್ಲಿ 5 ಜನ ಅಣ್ತಂಬ್ಗಳಂತೆ. ನಾನು ವಿಡಿಯೋ ನೋಡಿದೆ, ದೇವಗಿರಿ, ಹಾವೇರಿ ಹತ್ರ ದೇವಗಿರಿಯಲ್ಲಿ. ಅವ್ರದ್ದು ಒಂದು ದೊಡ್ಡ ಮನೆತನ, 8 ಜನನೇನೋ 6 ಜನ ಡಾಕ್ಟ್ರ್ ಇದ್ದಾರೆ. ಈಗಲೂ ಆ ಡಾಕ್ಟ್ರ್ ಹೆಣ್ಮಕ್ಳಿಗೆ ರೊಟ್ಟಿ ಬಡೆ ತೋರಿಸಿದ್ರು ಅವರು. ಆ ಥರ ಒಂದು ಹೊಂದಾಣಿಕೆ ಇದ್ಮೇಲೆ ನೋಡಿ, ಇವ್ರಿಗೇನೋ ಆಗ್ಬೋದು, ಅವ್ರಿಗೇನೋ ಆಗ್ಬೋದು. ಆ ಒಂದು ಕೂಡು ಕುಟುಂಬದಲ್ಲಿದ್ದಾಗ ಏನಾಗುತ್ತೆ, ನಾವು ಸೇಫ್ಟಿ, ಅವರಿದ್ದರೂ ಸೇಫ್ಟಿ ಅಲ್ವಾ. ನೀವು ದಿಕ್ಕು ತಪ್ಪೋದು ಎಲ್ಲಿಯಪ್ಪ ಅಂತಂದರೆ, ನೀವು ಗಂಡ ಹೆಂಡತಿ ಇಬ್ಬರೇ ಇರ್ತೀರಲ್ಲ, ಆವಾಗಲೇ ನೀವು ದಿಕ್ಕು ತಪ್ಪೋದು. ಯಾಕಂದರೆ ಈ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತೀರ, ಆಟೋಮೆಟಿಕ್ಕಾಗಿ ನಿಮ್ಮ ಡಿಸಿಷನ್ ನೀವು ತೊಗೊಂಡ್ಬಿಡ್ತೀರ. ಆವಾಗ ಏನಾಗುತ್ತೆ, ಒಂದು ಒಳ್ಳೆ ಡಿಸಿಷನ್ ಆದರೆ ಮುಂದುವರೆದಾದರೆ ಸರಿ, ಮುಂದುವರೆದೇನೆ ನೀವು ಅರ್ಧ ಹಳ್ಳಕ್ಕೆ ಬೀಳ್ತೀರಲ್ಲ, ಅದರಲ್ಲಿ ಯಾರು ನೋವು ಪಡೋದು? ನಿಮಗೆ ಏನಾರು ಆತಂದರೆ ಮತ್ತೆ ನಿಮ್ಮ ಫ್ಯಾಮಿಲಿನೇ ಸಫರ್ ಆಗೋದು. ನೀವು ಅವ್ರ ಹತ್ರ ಜಗಳ ಮಾಡ್ಬೋದು, ಏನೋ ನಾನೇ ಹೆಚ್ಚು ಅಂತಂದರೆ ಅಹಂಕಾರ ತೋರಿಸ್ಬೋದು. ಅಹಂಕಾರ ಏನಕ್ಕೆ ಬರುತ್ತೆ ಅಂದರೆ ಇನ್ಸೆಕ್ಯೂರಿಟಿ ಫೀಲು. ನಮಗೆ ಯಾರೂ ಇಲ್ಲ, ಯಾಕಂದರೆ ಇನ್ಸೆಕ್ಯೂರಿಟಿ ಫೀಲ್ ಅಂತಂದರೆ ಹೋಗ್ಲಿ ಬಿಡು, ಅವ್ನ ಜೀವನ ಅವ್ನು ನೋಡ್ಕೊತಾನೆ ಅಂತಂದೇಳಿ ದೊಡ್ಡವ್ರು ಏನು ಮಾಡ್ತಾರೆ, ಎಂಟ್ರಿ ಆಗೋಕ್ಕೆ ಹೋಗಲ್ಲ. ಹೋಗ್ಲಿ ಬಿಡು, ಅವ್ರವ್ರು ಚೆನ್ನಾಗಿದ್ದರೆ ಸಾಕಪ್ಪ ಅನ್ನೋ ಒಂದು ರೇಂಜಿಗೆ ಈ ಜಗತ್ತು ನಡೀತಿದೆ. ಎಷ್ಟೋ ಜನ ಹೆಣ್ಣಾಗಲಿ ಗಂಡ ಹೆಂಡತಿ ಆಗಲಿ ಮಗ ಸೊಸೆ ಚೆನ್ನಾಗಿರಲಿ ಅಂದ್ಕೊಂಡು ಹೇಳಿ ಈಗಲೂ ಒಂಟಿ ಜೀವನ ಸಾಗಿಸ್ತಾ ಇದ್ದಾರೆ. ಅದು ಅಟ್ಲೀಸ್ಟ್ ನಿಮಗೂ ತಂದೆ ತಾಯಿ ಇರ್ತಾರಲ್ವ, ತಂದೆ ತಾಯಿ ಇರ್ತೀರ, ಅಟ್ಲೀಸ್ಟ್ ಅವ್ರಿಗೇನು ಊಟ ಹಾಕೋದು ಬೇಡ, ತಿಂಡಿ ಹಾಕೋದು ಬೇಡ, ಅವ್ರು ಗಟ್ಟಿರೋ ತನಕ ಮಾಡ್ಕೊತಾರೆ ಬಿಡಿ. ಅಟ್ಲೀಸ್ಟ್ ಹೆಂಗಿದ್ದೀರಾ, ಊಟ ಆತ ಎಲ್ಲ ಹೋಗಿರ್ತಾರ, ಬಂದ್ರ, ಆರಾಮಿದ್ದೀರಾ, ಇವು ಯಾವ ಪ್ರಶ್ನೆನೂ ನೀವು ಕೇಳೋಲ್ಲ. ಇಡೀ ಬೆಂಗಳೂರಿನಲ್ಲಿ ನೋಡ್ತಾ ಇರ್ತೀರಲ್ಲ ನಾನು, ಗಂಡ ಹೆಂಡತಿ ಮಕ್ಕಳು, ಅದನ್ನು ಬಿಟ್ಟರೆ ಅವ್ರಿಗೆ ಜೀವನನೇ ಇಲ್ಲ. ಕೆಲವೊಬ್ರು ಇದ್ದಾರೆ ಬಿಡಿ, ಅಲ್ಲಿ ಆದರೂ ಬೆಂಗಳೂರಲ್ಲಿ ಉತ್ತರ ಕರ್ನಾಟಕದ ಮಂದಿ ಅನ್ಬೇಕು, ಸೈ ಅದು ನೋಡ್ರಿ. ಉತ್ತರ ಕರ್ನಾಟಕದ ಗಂಡು ಮಕ್ಕಳು ಈಗಲೂ ಅವ್ರ ತಂದೆ ತಾಯಿನ ಬಿಟ್ಕೊಡಲ್ಲ, ಅವರೇ ಅಂದ್ಕೊಂಡು ಹೇಳಿ ಹೆಂಡ್ತಿನಾದರೂ ಬಿಟ್ಟವರು ಅವನ್ನ ಬಿಡೋಕ್ಕಿಲ್ಲ. ಅವರು ಅಷ್ಟೊಂದು ಹಿರಿಯರಿಗೆ ಅವರು ಗೌರವ ಕೊಡ್ತಾರೆ. ಆದರೆ ಅವರಿಂದ ನಾವು ಕಲಿಯೋದಿರುತ್ತೆ. ಉತ್ತರ ಕರ್ನಾಟಕದ ಮಂದಿಯಿಂದ ಸುಮಾರು ನಾನು ಕಲ್ತಿದ್ದೀನಿ. ಯಾಕಂದರೆ ಬೆಂಗಳೂರಲ್ಲಿ ಸುಮಾರು ಜನ ಅಲ್ಲೋಗಿ ಸೆಟ್ಲ್ ಆಗಿದ್ದಾರಲ್ಲ, ನಾನು ಕಲ್ತಿದ್ದೀನಿ. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಒಂದು ಮನೆತನನ
ಮೇಂಟೈನ್ ಮಾಡ್ತಾರೆ ಅಂದರೆ ಪ್ರತಿ ವಾರ ಪ್ರತಿ ತಿಂಗಳು ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದಾಗ ಪ್ರತಿ ತಿಂಗಳು ಅವ್ರ ತಂದೆ ತಾಯಿನ ಮಾತಾಡ್ಸೋಕೆ ಹೋಗ್ತಾರೆ. ಹತ್ರನೇ ಇರ್ತೀರಿ, ಹೇಗಿದ್ದೀರಾ ಅಂತ ಕೇಳೋದಿಲ್ಲ ಅಲ್ವಾ? ಅದು ಒಂದು ಕಲ್ಚರಲ್ ಸಂಸ್ಕೃತಿ ಅಂತಾರಲ್ಲ, ಅದು ನೀವು ಕಲೀರಿ. ನೀವು ಕೇಳಿದ ತಕ್ಷಣ ಅವರೇನು ಎದ್ದು ನಿಂದ್ರಲ್ಲ, ಎದ್ದು ಕುಂದ್ರಲ್ಲ, ಅದು ಬೇರೆ ಪ್ರಶ್ನೆ. ಏನು ಒಂದು ಪ್ರೀತಿಯ ಮಾತು, ಅದನ್ನು ಬಿಟ್ಟು ಸುಮ್ಮನೆ ಅವ್ನು ಬೇಡ ಅಂತ ಕೊಲೆ ಮಾಡೋದು, ಇವನು ಬೇಡ ಅಂತ ಓಡೋಗೋದು. ಗಂಡು ಮಕ್ಳು ಏನು ಮಾಡಬೇಕು? ಈಗ ಮೊದಲೆಲ್ಲ ಹೆಣ್ಣು ಕೊಡಲಿಕ್ಕೆ ಹೆದರ್ತಿದ್ವಿ, ಈಗ ಗಂಡು ಮಕ್ಕಳನ್ನ ಹೆತ್ತವರೇ ಹೆದರ್ಬೇಕಾಗತ್ತೆ. ಈ ಮೊದಲು ಈಗ ಹಾಗೆ ಮಾಡಬೇಕು. ಹುಡುಗಿ ನೋಡ್ಕೊಂಬಂದ್ವ್ಯಾ, ನಮಗೆ ಮನಸ್ಸಿಗೆ ಬಂತ, ಅತ್ತೆ ಮಾವನೇ ಕುತ್ಕೊಂಡು ಈ ಹುಡುಗ ಮೂವರು, ಯಾಕಂದರೆ ಯಜಮಾನರು ಇರಬೇಕು ಜೊತೆಗೆ. ಹುಡುಗ ನಾನು ಕೇಳ್ತೀನಿ ಬಿಡು ಅನ್ಬೋದು, ಆ ತಪ್ಪನ್ನು ಮಾತ್ರ ನೀವು ಯಾವಾಗಲೂ ಮಾಡಬೇಡ್ರಿ. ನಿಮ್ಮ ತಂದೆ ತಾಯಿನ ಕೂರಿಸ್ಕೊಂಡು ಆ ಹುಡುಗಿ ಮನಸ್ಸಿನಲ್ಲಿ ಏನಿದೆ, ಇಷ್ಟ ಇದ್ದರೆ ಮದುವೆ ಆಗಿ ನಿಮ್ಮ ಮನೆಗೆ ಬಂದು ಹೊಂದ್ಕೊಂಡು ಹೋಗಲಿ. ಬೇಡವಾ, ನನಗೆ ಬೇಡ ಅಂದರೆ ಕೈ ಬಿಟ್ಟಾಕಿ. ನಿಮ್ಮ ಹಣೆ ಬರದಲ್ಲಿ ಯಾವ ಹೆಣ್ಣು ನಿಮ್ಮ ಬರಬೇಕು ನಿಮ್ಮ ಜೀವನಕ್ಕೆ ಅಂತ ಬಂದೇ ಬರುತ್ತದು. ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ. ನನಗಂತೂ ಆ ಹುಡುಗನ ಬಗ್ಗೆ ಕೇಳಿ 7 ಕೋಟಿ ಕೊಟ್ಟು ಮದುವೆ ಚೌಟ್ರಿ ಬುಕ್ ಮಾಡಿದ್ದಾರೆ, VIPಸ್ಗಳು ಬರೋಕ್ಕೆಲ್ಲ ಏರೋಪ್ಲೇನ್ಸ್ ಎಲ್ಲ ಬುಕ್ ಮಾಡಿದ್ದಾರೆ. ಅಂಥ ಜೀವನ ಒಂದು ಕಳ್ಕೊಂಡಲ್ಲ ಈ ಹುಡುಗಿ. ಕೇವಲ ಒಂದು 22-23 ವರ್ಷ ಅವಳಿಗೆ ಅಂಥ ಜೀವನ ಕಳ್ಕೊಂಡ್ಬಿಟ್ಲು. ಅದೇ ಅಂತಾರಲ್ಲ, ಒಂದು ಕ್ಷಣಿಕ ಆ ಒಂದು ಟೈಮ್ ಅವಳು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರೆ ರಾಣಿ ಥರ ಇರ್ತಿದ್ಲು. ಅವಳ ಹಣೆ ಬರದಾಗ ಇದೇ ಇಲ್ಲ, ಜೈಲಿನಲ್ಲಿ ಇರಬೇಕು ಅನ್ನೋದು. ಹಣೆ ಬರೋಕ್ಕೆ ಹೊಣೆ ಯಾರೂ ಅಲ್ಲ. ಯಾಕಂದರೆ ಕೊಲೆ ಮಾಡಿದ್ರೆ ತಪ್ಪಿದ್ದಲ್ಲ, ಅವನು ಯಾವ ಜನ್ಮದಾಗಿ ಯಾರನ್ನ ಅಯ್ಯೋ ಅನಿಸಿದ್ನೋ, ಯಾರನ್ನ ಕೊಲೆ ಮಾಡಿದ್ನೋ ಅಂತಾರಲ್ಲ, ಕರ್ಮ ಈಸ್ ರಿಟರ್ನ್ ಅಂತಾರಲ್ಲ, 7 ಜನ್ಮದಾಗೂ ಇರುತ್ತದು. ಇನ್ನೊಂದು ಏನಪ್ಪ ಅಂತಂದರೆ, ಹಡೆಯದ ಮಕ್ಕಳು ದುಡಿಯದ ಬಂಗಾರ ಸಿಗಬೇಕು ಅಂತಂದರೆ 7 ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಅವರು, ಒಂದು ಜನ್ಮ ಅಲ್ಲ. ಈ ಮಾತು ನಾನು ಈಗ ಹೇಳ್ತಾ ಇಲ್ಲ. ನಮ್ಮ ಅಜ್ಜಿ ಅನ್ನೋರು, ನಮ್ಮ ದೊಡ್ಡಪ್ಪ ಅವ್ರ ಅಮ್ಮ, ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಜಾಸ್ತಿ ಇತ್ತು ಬಿಡಿ, ತಿಳುವಳಿಕೆ ಜಾಸ್ತಿ ಇತ್ತು. ಸ್ವಲ್ಪ ಅವರೆಲ್ಲ ಹೊರಗಡೆ ಓಡಾಡೋರು. ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು. ಅವ್ರಿಗೂ 4 ಜನ ಮೊಮ್ಮಕ್ಕಳು, ಆದರೆ ನಮ್ಮನ್ನು ಅಷ್ಟೇ ಮೈದಿನ ಮೊಮ್ಮಕ್ಕಳು ನಾವು ಅಷ್ಟೇ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು. ಪಾಪ ಒಂದು ಮೊಗ್ಗು ಬಂದ್ರೂ ನಮಗೆ ಪೋಣಿಸಿ ಜಡೆ ಹಾಕಿ ಮೊಗ್ಗು ಮುಡ್ಕೊಳ್ಳಿ ಅನ್ನೋ ಒಂದು ಭಾವನೆ, ಒಂಥರ ಏನೋ ಹೆಣ್ಮಕ್ಳು ಅಂದ್ರೆ ಅಷ್ಟೊಂದು ಪ್ರೀತಿ. ನಮ್ಮ ದೊಡ್ಡಪ್ಪ ಅವ್ರಿಗೊಬ್ಬರೇ ಮಗ. ಆ ಅಜ್ಜಿಯಿಂದ ನಾನು ಸುಮಾರು, ಅಜ್ಜಿ ಹೇಳೋದು, ಹಡೆಯದ ಮಕ್ಕಳು ದುಡಿಯದ ಬಂಗಾರ ಸಿಗಬೇಕು ಅಂದರೆ 7 ಜನ್ಮದ ಪುಣ್ಯ ಮಾಡಿರಬೇಕು ಅಂತ. ಅದು ನಿಜ ಅನಿಸುತ್ತೆ ನನಗೆ. ಯಾಕಂದರೆ ನೀವೇನೂ ಸಿಗೋದೇ ಇಲ್ಲ ನೋಡಿ. ಅಕಸ್ಮಾತ್ ನೀನು ಆ ಒಂದು ಟೈಮು ಆ ಟ್ರಕ್ಕಿಗೆ ಆ ಹುಡುಗ ಬರದೇ ಇದ್ದಿದ್ರೆ, ಅಕಸ್ಮಾತ್ ನೀನು ಕರೀದೇ ಇದ್ದಿದ್ರೆ, ಅವು ಹತ್ತುವಾಗ ನಿನ್ನ ಮನಸ್ಸು ಚೇಂಜ್ ಆಗಿದ್ದರೆ, ಆ ಒಂದು ಟೈಮು ನಿನಗೆ ಮಿಸ್ ಆಗಿತ್ತು ಅಂತಂದರೆ ಆವಾಗ ನೀನು ರಾಣಿ ಥರ ಇರ್ತಿದ್ದೆ ಅವ್ರ ಮನೆಯಲ್ಲಿ. ನೋಡಿ, ದೇವರು ಅನ್ನೋ ಒಬ್ಬ ಇರ್ತಾನಲ್ಲ, ನೀನು ರಾಣಿ ಥರ ಬೇಡ, ನಿನ್ನ ಹಣೆ ಬರ ಅಂತ ಒಂದೇ ಸತಿ ಬರೆದಿರ್ತಾನೆ ದೇವರು. ಅದನ್ನು ನೀನು ಅನುಭವಿಸೋ ಅಂದ್ಕೊಂಡು ಹೇಳಿ. ಪಾಪ ಅವಳಿಗೂ ಕಷ್ಟ, ಹಡ್ದಂತಹ ತಂದೆ ತಾಯಿಗಳಿಗೂ ಕಷ್ಟ. ಮೊನ್ನೆ ಫೋಟೋ ಇಟ್ಟು ಅವರು ಅಷ್ಟೊಂದು ತಿಥಿ ಮಾಡಿದ್ರಲ್ಲ, ನೋಡಿದ್ವಿ ನಾವು ಯೂಟ್ಯೂಬಲ್ಲಿ. ಎಷ್ಟೊಂದು ಬೇಜಾರಾಯ್ತಲ್ವ. ಮಗನೇ ತಂದೆ ತಾಯಿ ಎದುರುಗಡೆಗೆ ಮಕ್ಕಳು ಸತ್ತಾಗ ಎಷ್ಟು ಬೇಜಾರಾಗುತ್ತೆ. ಬೆಂಕಿ ಬಿಡ್ತಾರೋ ಅವೆಲ್ಲ ಬೇಡ. ಈಗ ನೋಡ್ರಿ, ನನ್ನ ಮಗ ಬೆಂಕಿ ಇಡಬೇಕು ಅನ್ನೋದೊಂದು ಭಾವನೆ ಹಿಂದಕ್ಕಿತ್ತು, ಅವೆಲ್ಲ ಇಲ್ಲ. ನೀವು ಬೇಕಾ ದೇಹದಾನ ಮಾಡಿರಿ, ಬೇಡ ಕರೆಂಟ್ನಲ್ಲಿ ಸುಡ್ತಾರೆ. ನಾನೇ ಬೆಂಕಿ ಇಡ್ಬೇಕು, ಅವನ್ನೆಲ್ಲ ನಿಮ್ಮ ತಲೆಯಿಂದ ತೆಗೆದು ನಿಮಗೆ ಬೇಕಾ ತಂದೆ ತಾಯಿಗೆ ಒಂದು ಪ್ರೀತಿ ಮಾತಾಡಿ. ಪ್ರೀತಿಯಿಂದ ಮಾತಾಡಿದರೆ ನೀವು ಜಗತ್ತನ್ನೇ ಗೆದ್ದಂಗೆ. ನೀವು ಅದನ್ನು ತಿಳ್ಕೊಳ್ಳಿ. ತಂದೆ ತಾಯಿ ಬಿಟ್ಟು ನಾನು ಒಬ್ಬರೇ ಸಾಧನೆ ಮಾಡ್ತೇವೆ ಅನ್ನೋದು ತಂದೆ ತಾಯಿ. ಆಮೇಲೆ ಆಲ್ರೌಂಡರ್ ನಾನು ಹೇಳ್ತೀನಿ, ಹಿರಿಯರನ್ನ ಬಿಟ್ಟು ಕೆಲವ್ರ ಮನೆಗೆ ಸೋದರತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ. ನಮ್ಮ ಅಪ್ಪನ ಬೆಳೆಸಿದ್ದೆ ಸೋದರತ್ತೆಯರಿಬ್ಬರು. ಯಾಕಂದರೆ ನಮ್ಮ ಅಜ್ಜಿ ಬೇಗ ತೀರ್ಕೊಂಡ್ರಂತೆ, ನಮ್ಮ ಅಪ್ಪನ ಬೆಳೆಸಿದ್ದೆ ನಮ್ಮ ಸೋದರತ್ತೆಯರು. ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಅವರು. ಇತ್ತೀಚೆಗೆ ನಮ್ಮ ಅಪ್ಪ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಂತ ಅಂದರೆ ಯಾರನ್ನೂ ಸೇರ್ತಾ ಇರಲಿಲ್ಲ. ನಂದೇ ನಡಿಬೇಕು ಅನ್ನೋದು ಒಂದು ಭಾವನೆ ಬಂದ್ಬಿಡ್ತು ನಮ್ಮ ಅಪ್ಪಗೆ. ಅಷ್ಟೇ, ಎಲ್ಲ ಚೆನ್ನಾಗೇ ಇದ್ರು, ಸಾಯತ್ತೆ ಅನ್ಕೊಂಡು ಚೆನ್ನಾಗೇ ಇದ್ರು ಅವರು. ಒಟ್ಟು ಒಂದು ನಂದು ನಡಿಬೇಕು ಅನ್ನೋ ಭಾವನೆ ಬಂದ್ಬಿಡ್ತು. ಅದೊಂದು ಬಿಟ್ಟರೆ ಏನೇ ಇಲ್ಲ, ಚೆನ್ನಾಗೇ ಬೆಳೆಸಿದ್ರು ಅವರು. ಅವ್ರ ಅಕ್ಕಂಗೇರು ನಮ್ಮ ಅತ್ತೆಯರನ್ನ ಚೆನ್ನಾಗಿ ನೋಡ್ಕೊತಿತ್ತು ನಮ್ಮಪ್ಪ. ಅದನ್ನೇ ನಾನು ಹೇಳೋದು, ನಿಮ್ಮ ಮನೆ ಮಕ್ಕಳನ್ನ, ನಿಮ್ಮ ತಂದೆ ತಾಯಿನ, ನಿಮ್ಮ ಹೆಂಡತಿಯನ್ನು, ನೀವು ಹೆತ್ತಿರ್ತಕ್ಕಂತಹ ಮಕ್ಕಳನ್ನು ಒಂದು ಪ್ರೀತಿ ಮಾತಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದೊಂದೇ ಕೇಳೋದು, ಎಲ್ಲ ಹೆಣ್ಮಕ್ಳು ಕೇಳೋದು ಅದೊಂದೇ. ನೀವು ಅದನ್ನು ಬಿಟ್ಟು ನಾನು ಅನ್ನೋದೊಂದೇ ನಿಮ್ಮಲ್ಲಿ ಅಹಂಕಾರ ಇರುತ್ತಲ್ಲ, ಅನ್ಸೆಕ್ಯೂರಿಟಿ ಫೀಲ್ ಅಂತಾರಲ್ಲ, ಇದೆ ಅನ್ನೋದು.
ನನಗೆ ಯಾರೂ ಇಲ್ಲ, ನಾನು ಯಾರನ್ನೂ ಸೇರಬಾರ್ದು, ಯಾರನ್ನೂ ನಾನು ಕರ್ಕೋಬಾರ್ದು, ಯಾರಾದರೂ ಬಂದರೆ ಒಂದು ಊಟ ಹೋಗ್ಬಿಡುತ್ತೆ, ಯಾರಾದರೂ ಬಂದರೆ ಒಂದೆರಡು ಟೀ ಸ್ಪೂನು ಸಕ್ಕರೆ ಹೋಗ್ಬಿಡುತ್ತೆ, ಚಾಪುಡಿ ಹೋಗ್ಬಿಡುತ್ತೆ. ಇವೆಲ್ಲ ನೀವು ಅಷ್ಟೇ ಬಡ್ಡಿ ಕಟ್ಟಿರ್ತೀರ, ಅಷ್ಟೇ ಆಸ್ಪತ್ರೆಗೆ ಇಟ್ಟಿರ್ತೀರ. ನೆನ್ಪಿಟ್ಕೊಳ್ರಿ ಅದನ್ನು. ಯಾಕಂದರೆ ನಾನು ಇದೊಂದು ಜೀವನದಲ್ಲೇ ಹೇಳಬಾರ್ದು, ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಯಾರ ಮಕ್ಕಳು ಗಂಡು ಮಕ್ಕಳು ಯಾರು ಗಂಡು ಮಕ್ಕಳನ್ನ ಬೆಳೆಸುವಾಗ ಒಂದು ಹಂತದ ತನಕ ಅವ್ರ ಬಡತನ ಇರುತ್ತೋ ಸಿರಿತನ ಇರುತ್ತೋ ಗೊತ್ತಿಲ್ಲ, ಒಂದು ಹಂತಕ್ಕೆ ಬೆಳೆಸಿ ದುಡಿಮೆಗೆ ಹತ್ತಿರ್ತಾರೆ. ಅವನು ದುಡಿಮೆ ಶುರುವಾದಮೇಲೆ ಮದುವೆ ಮಾಡ್ತಾರೆ. ತಕ್ಷಣ ಏನಾಗುತ್ತೆ, ದುಡಿಮೆ ಶುರು ಆದಮೇಲೆ ಮದುವೆ ಮಾಡ್ತಾರೆ, ಅವನು ಹೋಗ್ಬಿಡ್ತಾನೆ, ಹೆಂಡತಿ ಮಕ್ಕಳ ಜೊತೆ ಹೋಗ್ಬಿಡ್ತಾನೆ. ಮತ್ತು ಏನಾಗುತ್ತೆ, ತಂದೆ ತಾಯಿ ಒಬ್ಬರೇ ಇರಬೇಕು. ಅವ್ರು ಇಷ್ಟು ದಿವಸ ಇದ್ದದ್ದು ಒಬ್ಬರೇ, ಮುಂದಿರೋರು ಒಬ್ಬರೇ ಅಲ್ವಾ. ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಯಾವಾಗೋ ಬರ್ತಾರೆ. ಈ ಉತ್ತರ ಕರ್ನಾಟಕದ ಮಂದಿ ನೋಡ್ರಿ, ಬೆಂಗಳೂರಿನಲ್ಲಿ ಇರ್ತಾರಲ್ಲ, ನಾನು ನೋಡಿದ್ದೀನಿ. ಪ್ರತಿ ಒಂದು ದೊಡ್ಡ ದೊಡ್ಡ ಹಬ್ಬ, ಸಿಂಗಲ್ ಹಬ್ಬಕ್ಕಲ್ಲ, ನಾನು ಚಿಕ್ಕ ಪುಟ್ಟ ಹಬ್ಬಕ್ಕೆ ಹೇಳ್ತಾ ಇಲ್ಲ, ದೊಡ್ಡ ದೊಡ್ಡ ಹಬ್ಬನ ಈಗಲೂ ಅವರು ತಂದೆ ತಾಯಿ ಜೊತೆಗೆ ಮಾಡ್ತಾರೆ, ಕುಟುಂಬದಲ್ಲೇ ಮಾಡ್ತಾರೆ ಅವರು. ನಾನು ನೋಡ್ತೀನಲ್ಲ ಬೆಂಗಳೂರಿನಾಗಿದ್ದಾಗ, ಆಗಲೇ 2-3 ದಿನ ಗ್ಯಾಪ್ ಬಂತು ಅಂದರೆ ಫಸ್ಟ್ ಹೋಗೋದೇ ಅವ್ರ ತಂದೆ ತಾಯಿನ ಮಾತಾಡ್ಸೋಕ್ಕೆ, ಅವ್ರ ಮನೇಲಿಲ್ಲ ಯಾರಾದರೂ ಹಿರಿಯರನ್ನ ಮಾತಾಡ್ಸೋಕ್ಕೆ, ಇಲ್ಲ ಅವ್ರ ಸೋದರತ್ತೆ, ಅವ್ರ ಚಿಕ್ಕಮ್ಮ, ದೊಡ್ಡಮ್ಮ, ಅವ್ರನ್ನ ಮಾತಾಡಿಸ್ಕೊಂಡು ಏನೋ ಮಕ್ಕಳು ಅವರಲ್ಲಿ ಬೆರೀಲಿ ಅನ್ನೋ ಉದ್ದೇಶ. ಅವ್ರು ಹೇಳೋದೇ ಇದನ್ನೇ, ನಾವು ಇಲ್ಲಿ ಬಂದುಬಿಟ್ಟಿದ್ದೀವಿ, ನಮ್ಮ ಮಕ್ಕಳು ಎಲ್ಲರೂ ಮರಿಬಾರ್ದು, ರಿಲೇಷನ್ಶಿಪ್ ಮರಿಬಾರ್ದು, ನಾವು ಅವ್ರನ್ನ ಕೂಡಿಸ್ಬೇಕು, ಮಕ್ಕಳಿಗೆ ಇವ್ರು ಯಾರು ಅಂತ ಹೇಳ್ಕೊಡ್ಬೇಕು, ಆ ಉದ್ದೇಶಕ್ಕೆ ಹೋಗ್ತೀವಿ ರೀ ನಾವು. ಪ್ರತಿ ಹಬ್ಬಕ್ಕೂ ನಮಗೆ ಹೋಗೋಕ್ಕಾಗಲ್ಲ. ದೊಡ್ಡ ದೊಡ್ಡ ಹಬ್ಬ ಮತ್ತು ನಮ್ಮ ಹತ್ರ ದುಡ್ಡಿದೆ, ಇಲ್ಲೇ ಮಾಡ್ಕೋಬೋದು ನಾವು, ಆದ್ರೆ ನಾವಿಲ್ಲ, ಅದೇ ದುಡ್ಡನ್ನ ಅಲ್ಲಿ ಕೊಡ್ತೀವಿ, ಖರ್ಚು ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ, ಬರ್ತೀವಿ. ನೋಡಿ ಅವ್ರ ಹತ್ರ ಎಷ್ಟು ಒಂದು ಒಳ್ಳೆ ಗುಣ ಇರುತ್ತಲ್ವ, ಅದನ್ನು ನೀವು ಕಲೀರಿ. ಗಂಡು ಮಕ್ಕಳನ್ನ ನೋಡ್ರಿ, ದಯವಿಟ್ಟು ನಿಮಗೆ ಬೇಕಾದರೆ ಮದುವೆ ಆಗಿ, ಬೇಡವಾ ಇಲ್ಲ ಮಠಕ್ಕೆ ಸೇರ್ಕೊಳ್ಳಿ, ಇಲ್ಲ ನಾನು ಬೇಡ ಅಂದರೆ ಸನ್ಯಾಸಿ ಆಗ್ರಿ, ಇಲ್ಲ ನಿಮ್ಗೆ ಯಾರೋ ಲವರ್ ಸಿಗ್ತಾನೆ ಅವನ ಜೊತೆ ಹೋಗ್ರಿ. ಅದನ್ನೆಲ್ಲ ನೀವು ನಿಮ್ಮ ತಂದೆ ತಾಯಿಗಳ ಹತ್ರ ಹೇಳ್ರಿ. ಮದುವೆ ಫಿಕ್ಸ್ ಆಗ್ತಿದ್ದಂಗೆ ನಿನಗೆ ಇಷ್ಟ ಆಯಿತೋ ಇಲ್ವೋ, ಸುಳ್ಳು ಅವ್ರು ನೋಡೋಕೆ ಬರೋದು, ಅವರು ಖರ್ಚು ಇಟ್ಕೊಂಬರ್ತಾರೆ, ಇವರು ತಿಂಡಿ ಮಾಡ್ತಾರೆ, ಇಲ್ಲ ಮದುವೆಗೆ ಹಾಗೆ ನಾಡಿ ಗ್ರ್ಯಾಂಡ ಇನ್ನೊಂದು ಹೇಳ್ತೀನಿ ಕೇಳ್ರಿ. 2 ತಿಂಗಳ ಕೆಳಗೇನು ಫೆಬ್ರವರಿಯಲ್ಲಿ ಏನೋ ಅನಿಸುತ್ತೆ, ನಮ್ಮ ರಿಲೇಷನ್ನಲ್ಲೇ ಆಯಿತು, ಮದುವೆ ಎಲ್ಲ ಫಿಕ್ಸ್ ಆಯಿತು, ಚೌಟ್ರಿ ಬುಕ್ ಮಾಡಿದರು. ಇನ್ನೇನು ಸಾಯಂಕಾಲ ಚೌಟ್ರಿಗೆ ಹೋಗಬೇಕಾಗಿತ್ತು. ಕಳಸ ಹಚ್ಚಿದ್ದಾರೆ, ಎಲ್ಲ ಬಟ್ಟೆ ರೆಡಿ ಮಾಡಿದ್ದಾರೆ, ರೇಷ್ಮೆ ಸೀರೆ ಉಡ್ಕೊಂಡು ರೆಡಿ ಆಗಿದ್ದಾರೆ. ಅವರು ಯಾರು ಬ್ಯಾಂಡ್ ಸೆಟ್ನರೆಲ್ಲ ಬಂದಿದ್ದಾರೆ. ಅವಾಗ ಏನಾಯಿತು ಗೊತ್ತಾ, ಈ ಹುಡುಗಿ ಫೋನ್ ಮಾಡೋಕ್ಕೆ ಹೋದ. ಮೇಲೆ ಕರಿತಾನೇ ಇದ್ದಾನೆ ಅವರಪ್ಪ, ಎಷ್ಟೊತ್ತಾಯ್ತವ ನೀನು ಹೋಗಿ ಬಾರೋ ಅಂತಂದೇಳಿ ಪಾಪ ಕರಿತಾನೇ ಇದ್ದಾನೆ. ಅದೇನು ಮಾತಾಡಿದ್ರು ಏನೋ ಹುಡುಗಿ ಗೊತ್ತಿಲ್ಲ. ನಮ್ಮ ರಿಲೇಷನ್ನಲ್ಲಿ ಆಗಿರೋದು ಸತ್ಯ ಘಟನೆ ಇದು. ಬಂದು ಮೇಲಿಂದ ಹುಡುಗಿ ಹತ್ರ ಮಾತಾಡಿ ಬಂದು, ಈ ಮದುವೆ ಬೇಡ, ಕ್ಯಾನ್ಸಲ್ ಮಾಡಿರಿ, ಈ ಮದುವೆ ಆಗಲ್ಲ, ಕ್ಯಾನ್ಸಲ್ ಮಾಡಿರಿ. ಇನ್ನೇನು ಬ್ಯಾಂಡ್ ಸೆಟ್ ಜೊತೆಗೆ ಹೋಗ್ಬೇಕು ಅವರು ಚೌಟ್ರಿ. ಆಯಿತು, ನಂದು ಯಾಕೆ ಅಂತಂದೇಳಿ ಕೇಳಿ ಒಂದು 20 ನಿಮಿಷ ಇಟ್ಕೊಳ್ಳಿ. ಹುಡುಗಿ ಕಡೆಯಿಂದ ಫೋನ್ ಬಂತು, ಇಲ್ಲ ಈ ಮದುವೆ ನಡೆಯಲ್ಲ, ನಮ್ಮ ಹುಡುಗಿನೇ ಬೇಡ ಅಂತಿದ್ದಾರೆ, ಕ್ಯಾನ್ಸಲ್ ಮಾಡಿ. ಬಂದಿರೋ ನೆಂಟ್ರನ್ನ ಸಾಕಿರ್ತಾರೆ ಅವರು, ಚೌಟ್ರಿ ಬುಕ್ಕಿಗೆ ದುಡ್ಡು ಕೊಟ್ಟಿರ್ತಾರೆ, ಅಡುಗೆ ಮಾಡಿರ್ತಾರೆ ಚೌಟ್ರಿಯಲ್ಲಿ. ಎಷ್ಟೊಂದು ಮರ್ಯಾದೆ ಕಳ್ತೀರಪ್ಪ ನೀವು. ಒಂದು ಹೆಣ್ಣಾಗಲಿ ಸೋಲ್ಬೇಕು, ಒಂದು ಗಂಡಾಗಲಿ ಸೋಲ್ಬೇಕು. ಅವಳು ಏನೋ ಅನ್ಲು ಅಂತಂದೇಳಿ ಮದುವೆ ಕ್ಯಾನ್ಸಲ್ ಮಾಡ್ಕೊಳೋದು, ಇವನೇನೋ ಅಂದಂತ ಅವಳು ಬೇಡ ಅನ್ನೋದು. ಖರ್ಚು ಅವರು ಏನೋ ಐಷಾರಾಮಿ ಜೀವನದಾರಲ್ಲ. ಒಂದು ಹಂತಕ್ಕೆ ಬರಬೇಕಾದ್ರೆ ತಂದೆ ಅಷ್ಟೇ ಕಷ್ಟಪಟ್ಟಿರ್ತಾನೆ, ತಾಯಿನ ಅಷ್ಟೇ ಕಷ್ಟಪಟ್ಟಿರ್ತಾಳೆ. ಹಂಗೆ ಬೇಡ, ಮದುವೆ ನಡೆಯಲ್ಲ ಬೇಡ ಅಂತಂದರೆ ಅವ್ರಿಗೆ ಎಷ್ಟು ನೋವಾಗಿರ್ಬೋದು. ತಾಯಿ ಯಾರ ಹತ್ರನೇ ಹೇಳಿ ದುಃಖ ಹಂಚ್ಕೊತಾಳೆ, ತಂದೆ ಒಳಗೆ ನುಂಗಿ ಸಫರ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದೇ ಆಗೋದು ನಿಮ್ಮ ಮನೆಯಲ್ಲಿ. ನಿಮ್ಮ ಒಂದು ಹಿರಿಯರ ಒಂದು ಸಾವಿಗೆ, ಒಂದು ಏನು ಅವ್ರ ಬೇಜಾರಿಗೆ ನೀವೇ ಕಾರಣ ಆಗಬೇಡ್ರಿ. ಅದೇನೇ ಮಾತಾಡೋದಿದ್ರೆ ಮದುವೆ ಆದಮೇಲೆ ಮಾತಾಡಿ. ಇನ್ಮೇಲೆ ಮದುವೆ ಆದಮೇಲೆ ಸಾಕಷ್ಟು ಮಾತಾಡೋದಿರುತ್ತೆ, ಮಾತಾಡಿ. ಇವ್ರು ಏನು ಮಾಡ್ತಾರೆ, ಮದುವೆಗಿನ ಮೊದಲೇ ಮಾತಾಡಿ ಏನು ಮಾತಾಡೋದಿರೋದಿಲ್ಲ. ಮದುವೆ ಆದಮೇಲೆ ಬರೀ ಜಗಳ. ನೀನು ಯಾಕೆ ಹಂಗಂದೆ, ನೀನು ಯಾಕೆ ಹಿಂಗಂದು, ನೀನೇ ಮಾಡೋ ಕೆಲಸನ. ನನ್ನ ಮಕ್ಕಳವು, ನಿನ್ನ ಮಕ್ಕಳಲ್ವ, ನೀನು ಮಾಡೋ ಕೆಲಸನ. ಅರ್ಧ ನೀ ಮಾಡು, ಅರ್ಧ ನಾನು ಮಾಡು, ಬರೀ ಕೈಲಿರೋದು ಮಾತು. ನಿನಗೆ ಬೇಕಾ, ನಿನ್ನ ಕೈಲಿ ಎಷ್ಟಕ್ಕತ್ತ ಅಷ್ಟು ಮಾಡಬೇಕು, ಸುಮ್ಮ ಕೂತ್ಕೋಬೇಕು, ಒಂದು ಸ್ವಲ್ಪ ರೆಸ್ಟ್ ಹೋಗೋ ಮತ್ತೆ ಮಾಡು. ಅವ್ರು ಏನು ಗಂಡು ಮಕ್ಕಳು ಹೊರಗೆ ದುಡಿಯೋದು ಅಂದ್ರೆ ಮಳೆಗೆ ಹೋಗ್ತಾರೆ, ಚಳಿಗೆ ಹೋಗ್ತಾರೆ, ಅವರು ದುಡಿತಾರೆ, ಅವರು ಮನೇಲಿ ಏನಾದರೂ ಮಾಡಿರ್ತಾರೆ. ಅದನ್ನ ನೀವು ಒಂದು ಸಂಯಮದಿಂದ ಪ್ರೀತಿಯಿಂದ ಹೇಳಿದ್ರೆ ಯಾರಾದರೂ ಮಾಡ್ತಾರೆ ಕೆಲಸ. ಅವ್ರಿಗೂ ಗೊತ್ತಿರುತ್ತೆ, ಹೌದು ಮನೇಲಿ ಅವಳೊಬ್ಬಳೇ ಇದ್ದಾಳೆ, ಮಾಡಬೇಕು, ನಾನು ಹೆಲ್ಪ್ ಮಾಡಬೇಕು ಅನ್ನೋದು ಅವ್ರಿಗೂ ಇರುತ್ತಲ್ವ. ನೀವು ಅದನ್ನೇ ದೊಡ್ಡದಕ್ಕೆ ಮಾಡಿ ಅಯ್ಯೋ ಕೆಲವ್ರ ಮನೆಯಾಗ ನೋಡ್ಬೇಕ್ರಿ, ಮಾಡ್ತಾರೆ ಹೌದು ಬಿಡವ ಅನ್ಬೇಕು. ಆದ್ರೆ ನೋಡಿ ಹೆಣ್ಮಕ್ಳು ಇನ್ಮೇಲೆ ಒಂದು ಸ್ವಲ್ಪನಾದರೂ ತಾಳ್ಮೆಯಿಂದ ಇರಿ.
ತಾಳ್ಮೆಯಿಂದಿದ್ದು ನಿಮ್ಗೆ ಯಾರು ಬೇಕೋ ಅವ್ರು ಮದುವೆ ಆಗಿ ದಯವಿಟ್ಟು ಒಂದು ಜೀವನ ತೆಗೆಯುವಂತಹ ಪ್ರಯತ್ನ ಮಾಡಿಬೇಡಿ ನೀವು. ಬೇಡ ಅಂದರೆ ಬಿಟ್ಟಾಕಿ. ನೀವು ಮದುವೆ ಆಗೋ ಇಷ್ಟ ಇದ್ದರೆ ಮದುವೆ ಆಗಿ, ಬೇಡ ನಾನು ಈಗ ದುಡ್ಕೊಂಡಿರ್ತೀನಿ ಅನ್ನಂಗಿದ್ರೆ ಓಕೆ ದುಡ್ಕೊಂಡಿರ್ರಿ. ಯಾಕಂದರೆ ನಾವು ಇನ್ಮೇಲೆ ನಾವು ತಂದೆ ತಾಯಿಗಳು ಗಟ್ಟಿಯಾಗಿರ್ಬೇಕು. ಅವ್ನು ಬೇಕಾ ಮಾಡ್ಕೊಳ್ಳಿ, ಬೇಡ ಕೈ ಬಿಡಲಿ. ನಮ್ಮ ಹಣೆ ಬರ ಏನು ಮಾಡೋಕ್ಕಾಗಲ್ಲ. ಇರೋವಷ್ಟು ದಿನ ನಾವು ಗಟ್ಟಿಯಾಗಿರೋವಷ್ಟು ದಿನ ಮಾಡ್ಕೊಳ್ಳೋದು, ತಿನ್ನೋದು, ಖುಷಿಯಾಗಿರಬೇಕು. ಇವ್ರನ್ನ ಒಂದು ಸರಿ ಮಾಡೋಕ್ಕೋಗಿ ನಮ್ಮ ಖುಷಿನ ನಾವು ಹಾಳು ಮಾಡಿಕೊಂಡು ಶುಗರ್ BP ಬರ್ಸ್ಕೊಳ್ಳೋದು, ಬರೀ ಇದೇ ಆಗಿಬಿಟ್ಟಿದೆ ಜೀವನದಲ್ಲಿ. ಎಷ್ಟೋ ಜನ ಮಗ ಸತಿ ಚೆನ್ನಾಗಿರಲಿ ಅಂದ್ಕೊಂಡು ಹೇಳಿ ಒಂಟಿಯಾಗಿ ಜೀವನ ಮಾಡ್ತಾ ಇರೋದು ನೋಡಿದ್ದೀವಿ ನಾವು, ಅಲ್ವಾ ಸ್ನೇಹಿತರೆ? ಈ ಮಾತು ಸತ್ಯನ ಸುಳ್ಳು ನಿಮ್ಗೆ ಹಿಡಿಸ್ತಾ ಬಿಡುತ್ತಾ ಗೊತ್ತಿಲ್ಲ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದ.